ಎಲ್ಲರಿಗೂ ವೀರೇಶ್ ಅಕಾಡೆಮಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಇದು 8 ಮತ್ತು 9, 10 ಮೂರು ತರಗತಿಯ ವಿದ್ಯಾರ್ಥಿಗಳಿಗೆ NTSC ಮತ್ತು NMMS ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು. ಮತ್ತು ಇಲ್ಲಿ ಬರುವತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಏನು ಬಿಡಿಸ್ತಾ ಇದ್ದೀನಿ, ಇದು ಹಿಂದಿನ ವರ್ಷ ನಡೆದಂಥ ಪ್ರಶ್ನೆ ಪತ್ರಿಕೆ. ಇದನ್ನು ಬಿಡಿಸೋದ್ರಿಂದ ನಿಮಗೆ ಯಾವತ್ತೂ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಅದರಲ್ಲಿರುವಂಥ ಪ್ರಶ್ನೆಗಳು ಪುನರಾವರ್ತಿತವಾಗ್ತವೆ. ಆ ಉದ್ದೇಶ ಇಟ್ಕೊಂಡು ಬಿಡಿಸಿದ್ದೀನಿ. ಮತ್ತು ನಿಮಗೆ ಇದನ್ನು ಒಂದು ಸಲ ನೀವು ವಿಡಿಯೋದ ನೋಡುವುದ್ರ ಮೂಲಕ ಅದನ್ನು ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ತಿಳಿಯುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಸರಳ ವಿಧಾನಗಳ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ನಿಮಗೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ಸ್ ಬಗ್ಗೆ ಇಲ್ಲಿ ತೋರಿಸಿದ್ದೀನಿ. ಇದಿಷ್ಟು ಚಾರ್ಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ 100% ಈ ಒಂದು ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಮೇಲೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸುಮಾರು 4-5 ಪ್ರಶ್ನೆಗಳು ಬರ್ತವೆ. ಇದನ್ನು ಒಂದು ಸಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಇದನ್ನು ಏನು ಮಾಡಿ ಸಂಪೂರ್ಣವಾಗಿ ಇದನ್ನು ಬರೆದಿಟ್ಕೊಳ್ಳೋದ್ರಿಂದ ಇಷ್ಟರ ಮೇಲೆ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿರ್ತವೆ, ಖಂಡಿತವಾಗಲೂ ಬರ್ತವೆ. ಸೊ ಇದನ್ನು ಬರೆದಿಟ್ಕೊಳ್ಳಿ. ಓಕೆ. ಸೊ ಹಾಗಾದರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನುವತಕ್ಕಂಥ ಒಂದು ಸಂಪೂರ್ಣವಾದಂಥ ವಿಶ್ವಾಸ ನಿಮ್ಮ ಮೇಲಿದೆ. ಹಾಗಾದರೆ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಇದನ್ನೂ ಸಹ ನೀವು ಒಂದು ಸಲ ಬರೆದಿಟ್ಕೋಬೇಕಾಗತ್ತೆ. ಹೌದ್ರಿ ವಿದ್ಯಾರ್ಥಿಗಳನ್ನ ಗಮನ ಇಟ್ಟು ಬರೆದಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ನಿಮಗೆ ಯಾವ ರೀತಿ ಬರ್ತಾವಪ್ಪ ಅಂದರೆ ಪ್ರಶ್ನೆಗಳು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಕೊಡಬೇಕಾದ್ರೆ ಅಲ್ಲಿ ಈಗ ಇಲ್ಲಿ ಒಂದು ಕೊಟ್ಟಿದ್ದಾನೆ. ಒಂದನೇದನ್ನು ನಾವು ಉದಾಹರಣೆ ನೋಡ್ತೇವೆ. ಏನು ಕೊಟ್ಟಿದೆ? ಎ ಕೊಡ್ತಾರೆ. ಹೌದ್ರಿ. ಸೊ ಆ ಎ ಕೊಟ್ಟ ನಂತರ ಅಲ್ಲಿ ಡ್ಯಾಶ್ ಇರುತ್ತೆ. ಆನಂತರ ಸಿ ಕೊಟ್ಟಿರ್ತಾರೆ. ಆನಂತರ ಡ್ಯಾಶ್ ಡ್ಯಾಶ್ ಸಿ ಕೊಟ್ಟಿರ್ತಾರೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಅಲ್ಲಿ ಅಲ್ಪಾಬೆಟಿಕ್ ಪ್ರಕಾರನ ಹೋಗುತ್ತೆ. ಹೌದ್ರಿ. ಅಲ್ಪಾಬೆಟಿಕ್ ಬಿಟ್ಟು ಬೇರೆ ಯಾವುದೂ ಹೋಗೋದಿಲ್ಲ. ಅದನ್ನು ಸೀರಿಯಲ್ ಪ್ರಕಾರ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಅಲ್ಲಿ 2 ಗುಂಪಿಂದು 3-4 ಗುಂಪಿನ ಅಕ್ಷರಗಳ ಒಂದು ಗುಂಪಿನ ಆಧಾರದ ಮೇಲೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಎ ಈ ರೀತಿ ಕೊಟ್ಟಾಗ ಅಲ್ಲಿ ಏನು ಬರುತ್ತೆ? ಎ ಆದ ನಂತರ ಬಿ, ಸಿ, ಅವಾಗ ಏನಿದೆ ಇಲ್ಲಿ ನೇರವಾಗಿ ಸಿ ಇದೆ. ಎ ಬಿ ಸಿ, ಆಮ್ಯಾಗ ಏನು ಬರುತ್ತೆ? ಎ ಬಿ. ಈ ರೀತಿ ನಾವು ಏನು ಮಾಡಬೇಕಾಗತ್ತೆ? ಅದನ್ನ ತುಂಬಬೇಕಾಗತ್ತೆ. ತಿಳಿತಲ್ಲ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು 6 ರೀತಿ ಒಳಗೆ ನಿಮ್ಗೆ 8, 9 ರೀತಿಯಲ್ಲಿ ತೋರಿಸಿದ್ದೀನಿ. ಏನು ಬರುತ್ತೆ? 3 ಗುಂಪಿಂದು ಎ ಬಿ ಸಿ, ಎ ಬಿ ಸಿ, ಎ ಬಿ ಸಿ ಅಂತ ಬರುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಎ ಬಿ ಸಿ ಅಂತ ಬಂದ ಇಲ್ಲಿ ಬಿ ಸಿ ಎ ಬಂದಿದೆ, ಇಲ್ಲಿ ಸಿ ಎ ಬಿ ಬಂದಿದೆ. ಅಂದ್ರೆ ಅರ್ಥ ಪುನರಾವರ್ತಿತ ಆಗ್ತಾವೆ. ಅಲ್ಲೇ ಎ ಬಿ ಸಿ ಅಂತ ಬಂದಿದೆಯಲ್ಲ, ಇಲ್ಲಿ ಎದಿಂದ ಪ್ರಾರಂಭಗೊಂಡಿದ್ದು ಇಲ್ಲಿ ಏನಾಗುತ್ತೆ? ಬಿದಿಂದ ಪ್ರಾರಂಭಗೊಳ್ಳುತ್ತೆ. ಇಲ್ಲಿ ಬಿದಿಂದ ಪ್ರಾರಂಭಗೊಂಡಿದ್ದು ಇಲ್ಲಿ ಸಿದಿಂದ ಪ್ರಾರಂಭಗೊಳ್ಳುತ್ತೆ. ಹೌದು ರೀ. ಎ ಬಿ ಸಿ ಇದೆ, ಇಲ್ಲಿ ಬಿ ಸಿ ಎ, ಅದರ ಬಿ ಮುಂದಲ ಅಕ್ಷರ ಏನು? ಸಿ, ಅದು ಕಂಟಿನ್ಯೂ ಆಗಿ ಬರುತ್ತೆ. ಆನಂತರ ಅಲ್ಲಿ ಈ ಅಕ್ಷರ ಏನಾಗುತ್ತೆ? ರಿಪೀಟ್ ಆಗುತ್ತೆ. ಹೌದು. ಇಲ್ಲಿ ಏನಿದೆ? ಸಿ ಎ ಬಿ ಇದೆ. ಹೌದ್ರಿ. ಬಿ ಆದ ನಂತರ ಸಿ, ಸಿ ಆನಂತರ ಎ ಬಿ. ಹೌದ್ರಿ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ನಮ್ಗೆ ಪ್ರಶ್ನೆಗಳು ಬರ್ತಾವೆ. ಇನ್ನು ಎ ಬಿ ಸಿ ಡಿ, ಬಿ ಸಿ ಡಿ ಎ, ಸಿ ಡಿ ಎ ಬಿ ಈ ರೀತಿ ಬರುತ್ತೆ. ಹೌದ್ರಿ. ಇಲ್ಲಿ ಎ ಬಿ ಸಿ ಡಿ ಅಂತ ಬಂದಿತ್ತಂದರೆ ಅಲ್ಲಿ ಏನಾಗುತ್ತೆ? ಈ ಅಕ್ಷರದಿಂದ ಚಾಲು ಆಗುತ್ತೆ ನೆಕ್ಸ್ಟ್. ಹೌದ್ರಿ. ಬಿ ಮುಂದಲು 2 ಅಕ್ಷರ ಕಂಟಿನ್ಯೂ ಆಗ್ತಾವೆ. ಸಿ ಡಿ ಆನಂತರ ಎ ಬರುತ್ತೆ. ಕ್ಲಿಯರಾ? ಹಾಂ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಯಾವುದರಿಂದ ಕಂಟಿನ್ಯೂ ಆಗಿದೆ? ಬಿದಿಂದ ಆಗಿದೆ. ಈಗ ಇಲ್ಲಿ ಸಿದಿಂದ ಕಂಟಿನ್ಯೂ ಆಗುತ್ತೆ. ಸಿದಿಂದ ಯಾವ ರೀತಿ ಕಂಟಿನ್ಯೂ ಆಗುತ್ತೆ? ಅಲ್ಲಿ ಸಿ ಆನಂತರ ಅದರ ಮುಂದಿನ ಅಕ್ಷರ ಏನದವು? ಡಿ ಎ ಇದೆ. ಸೊ ಡಿ ಎ. ಹೌದ್ರಿ. ಕ್ಲಿಯರಾ? ಹಾಂ. ಅಲ್ಲಿ ನಮಗೆ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಮತ್ತು ಅದ ನಂತರ ಇಲ್ಲಿ ಎ ಬಿ ಸಿ, ಬಿ ಬಿ ಸಿ ಎ ಮತ್ತು ಸಿ ಸಿ ಎ, ಸಿ ಸಿ ಬಿ ಬಿ ಅಂತ ಬರುತ್ತೆ. ಎ ಎ ಬಿ ಸಿ, ಬಿ ಬಿ ಸಿ ಎ, ಸಿ ಸಿ ಬಿ ಬಿ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಕ್ವಶನ್ಸ್ಗಳು ಬರ್ತವೆ. ಇದೊಂದು ಮೆಥಡ್ ನೆನ್ಪಿಟ್ಕೊಳ್ಳಿ. ಮತ್ತು ಎಸ್ ಆರ್ ಕ್ಯೂ ಬಿ, ಎಸ್ ಆರ್ ಕ್ಯೂ ಬಿ ಮತ್ತು ಇಲ್ಲಿ ಎಸ್ ಆರ್ ಕ್ಯೂ ಬಿ. ಹೌದ್ರಿ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಪ್ರಶ್ನೆಗಳು ಬರ್ತವೆ. ಡಿ ಸಿ ಬಿ ಎ, ಡಿ ಸಿ ಬಿ ಎ, ಡಿ ಸಿ ಬಿ ಎ ಈ ರೀತಿ ಬರುತ್ತೆ. ಮತ್ತು ಸಿ ಬಿ ಎ, ಸಿ ಬಿ ಎ, ಸಿ ಬಿ ಎ ಬರುತ್ತೆ. ಇದು ಏನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಕ್ಸ್ ವೈ ವೈ, ಎಕ್ಸ್ ವೈ ವೈ, ಎಕ್ಸ್ ವೈ ವೈ, ಎಕ್ಸ್ ಮುಂದೆ ಕಂಟಿನ್ಯೂ ವೈ ವೈ ಈ ರೀತಿಯೂ ಬರ್ಬೋದು. ಇಲ್ಲಾಂದರೆ ಇನ್ನೂ ಒಂದು ಮೆಥಡ್ ಬರುತ್ತೆ. ಇದು ಏನು ಬರುತ್ತಪ್ಪ ಅಂದರೆ ಎಕ್ಸ್ ವೈ ವೈ, ಎಕ್ಸ್ ಎಕ್ಸ್ ವೈ ವೈ, ಆನಂತರ ಎಕ್ಸ್ ಎಕ್ಸ್ ವೈ ವೈ ಹಿಂಗೂ ಬರುತ್ತೆ. ತಿಳಿದ್ರಿ. ಮೊದಲನೇದು ಎಕ್ಸ್ ವೈ ವೈ, ಅನಂತರ ಎಕ್ಸ್ ಎಕ್ಸ್ ವೈ ವೈ, ಅನಂತರ ಅಲ್ಲಿ ಏನು ಬರುತ್ತೆ? ನೆಕ್ಸ್ಟ್ ಎಕ್ಸ್ ಎಕ್ಸ್ ವೈ ಎಕ್ಸ್ ಈ ರೀತಿ ಬರುತ್ತೆ.
ಇದನ್ನು ನೀವು ಏನು ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ನಂತರ ಇನ್ನೊಂದಿದೆ ಎ ಬಿ ಬಿ, ಸಿ ಎ ಬಿ ಬಿ ಸಿ ಈ ರೀತಿಯೂ ನಿಮ್ಗೆ ಪ್ರಶ್ನೆಗಳು ಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟ ಇದನ್ನು ಮೊದಲು ನೀವೇನು ಮಾಡಿ, ಇದನ್ನು ಚಾರ್ಟ್ ಕೊಟ್ಟಿದ್ದೆಲ್ಲ ಇದನ್ನು ಬರೆದಿಟ್ಕೊಳ್ಳಿ. ಅಂದ್ರೆ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂದ್ರೆ ಇದರ ಆಧಾರದ ಮೇಲೆ ನಿಮಗೆ ಏನಾಗ್ತಾವೆ ಅಲ್ಲೇ ಬಿಡಿಸ್ತೀರ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ಪ್ರಶ್ನೆಗಳು ಬಿಡಿಸ್ತೇನೆ ನಿಮಗೆ. ನೋಡಿ ಇದು ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಕೆಳಗಿನ ಪ್ರಶ್ನೆಗಳು ಚೌಕದಲ್ಲಿ ಅಂದರೆ ಒಂದು ವಿನ್ಯಾಸವನ್ನು ಕೊಟ್ಟಿದೆ. ಅದರಲ್ಲಿ ಏನಪ್ಪ ಅಂದ್ರೆ ಪ್ರತಿ ಚೌಕದಲ್ಲಿ ಬರುವಂಥ ಅಕ್ಷರವನ್ನು ಏನು ಮಾಡಿ ಅಲ್ಲಿ ಚೌಕದಲ್ಲಿ ಬರೀರಿ ಅಂತ ಇಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹೌದ್ರಿ. ಸೊ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಮ್ಗೆ ಖಂಡಿತವಾಗ್ಲೂ ನೋ ಪ್ರಾಬ್ಲಮ್ ತಿಳಿಯುತ್ತೆ. ಓಕೆ, ಏನಿದೆ ನೋಡಿ, MNL ಇದೆ, ನಂತರ ಇಲ್ಲಿ ಚೌಕ್ ಬಾಕ್ಸ್ ಇದೆ ಅಂದರೆ ಡ್ಯಾಶ್ ಇದೆ, ಆನಂತರ ಎಮ್ ಇದೆ, ಆನಂತರ ಚೌಕ್ ಬಾಕ್ಸ್ ಇದೆ, ಆನಂತರ LLL MN ಇದೆ. ಹೌದ್ರಿ. ನೆಕ್ಸ್ಟ್ ಅದೇ ರೀತಿ ಚೌಕ್ ಬಾಕ್ಸ್ ಇದೆ, ಎಲ್ ಇದೆ, ಚೌಕ್ ಬಾಕ್ಸ್ ಇದೆ, NLL ಇದೆ. ಹೌದು, ಕ್ಲಿಯರಾ? ಸೊ ಹಾಗಾದರೆ ಇಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅದನ್ನು ನಾವು ಒಂದು ಸಲ ಬರ್ಕೊಳ್ಳೋಣ. ಇಲ್ಲಿ ನಾನು ನಿಮ್ಗೆ ಒಂದು ಸಲ ಬರೆದು ತೋರಿಸ್ತೇನೆ. ಇಲ್ಲಿ ಸಣ್ಣದಿರೋದ್ರಿಂದ ಏನಪ್ಪ ಅಂದರೆ MNL ಡ್ಯಾಶ್, ಚೌಕ್ ಬಾಕ್ಸ್ ಇರೋದನ್ನು ಡ್ಯಾಶ್ ಕೊಟ್ಟಿದ್ದೀನಿ. ನೆಕ್ಸ್ಟ್ MN ಹೌದಾ, ಡ್ಯಾಶ್ ಎಲ್, ಅನಂತರ ಡ್ಯಾಶ್ NLL ಇದೆ. ಕ್ಲಿಯರಾ? ಅಲ್ಲಿ ಕೆಳಗೆ 4 ಆಪ್ಷನ್ಸ್ ಇದ್ದಾವೆ, ನೋಡೋಣ. ಹೌದ್ರಿ. ಇಲ್ಲಿ ಏನು ಬರುತ್ತೆ ನೋಡಿ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಇಷ್ಟೇ, ಸಿಂಪಲ್ ಆಗಿದೆ. ಲಾಸ್ಟ್ನೇದು ನೋಡ್ಕೋಬೇಕು. ಏನಿದೆ ಲಾಸ್ಟ್ನೇದು? NLL ಇದೆ. ಕ್ಲಿಯರಾ? ಇಲ್ಲಿ LL ಇದೆ. ಹೌದ್ರಿ. ಹಾಗಾದರೆ ಇಲ್ಲಿ LL ಕೊನೆಯದಾಗಿ ಬಂದಿದೆ, ಇಲ್ಲಿ LL ಬರಬೇಕು ಕೊನೆಯದಾಗಿ. ಹೌದಾ? ಇಲ್ಲಿ MNL. ಹೌದ್ರಿ. ಇಲ್ಲಿ LL ಇದೆ ಅಂದರೆ ಇಲ್ಲಿ ಡಬಲ್ LL ಬರಬೇಕಾಗತ್ತೆ. ಕ್ಲಿಯರ್ ಆಯಿತಾ? ನಾನು ಹೇಳಿದ್ದು ತಿಳಿತು. ಸೊ ಇಲ್ಲಿ LL ಇದೆ, ಇಲ್ಲಿ LL ಇದೆ. ಸೊ ಹಾಗಾದರೆ ಇಲ್ಲಿ ಏನು ಬರಬೇಕಾಗತ್ತೆ? LL ಬರಬೇಕಾಗತ್ತೆ. ಹಾಗಾದ್ರೆ ಏನಾಗ್ತದೆ? MNLL. ಕ್ಲಿಯರಾ? ಸೊ ಹಂಗಾರೆ ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಬಂದಂಥದ್ದು ಯಾವುದು? L. ನೆಕ್ಸ್ಟ್ ಏನಿದೆ ನೋಡಿ, ಇದು ಒಂದು ಕಂಪ್ಲೀಟ್ ಆಯಿತು. ಓಕೆ. ಸೊ ಇಲ್ಲಿ ಏನಿದೆ? M. ಹೌದ್ರಿ. ಈ 3 ಅಕ್ಷರ ಗುಂಪು ಇದು. ಹೌದ್ರಿ. 3 ಅಕ್ಷರ ಗುಂಪಿನಲ್ಲಿ ಏನಿದೆ? MLL ಇದೆ. ಈ 3 ಅಕ್ಷರ ಗುಂಪಿನಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಿ. ಹೌದ್ರಿ. ಈ 3 ಅಕ್ಷರ ಗುಂಪಿನಲ್ಲಿ M ಇದೆ, LL ಇದೆ. ಆದರೆ ಏನು ಬರಬೇಕು? MN. ಇಲ್ಲೇನಿದೆ? N ಇದೆ. ಸೊ ಅಂದರೆ ಇಲ್ಲಿ N ಬರುತ್ತೆ. ಹೌದ್ರಿ. ಸೊ N. ಕ್ಲಿಯರಾ? N ಬಂತು. ಇನ್ನು ನೆಕ್ಸ್ಟ್ MNLL ಆಯ್ತದು. ಓಕೆ. ಸೊ ಇಲ್ಲಿ ಏನಿದೆ? ಈ ಒಂದು 3 ಅಕ್ಷರ 4 ಅಕ್ಷರ ಗುಂಪಿನಲ್ಲಿ ನೋಡಿ ಏನಿದೆ? MN-L ಇದೆ, ಅಂದರೆ ಇಲ್ಲಿ L ಬರುತ್ತೆ. ಹೌದ್ರಿ. MNLL. ಇಲ್ಲಿ MNLL ಬಂದಿದೆ, ಇಲ್ಲಿ MNLL ಬಂದಿದೆ. ಸೊ ಅಂದರೆ 4 ಹಾಗೆ ಬರ್ತಾವೆ. ಹೌದ್ರಿ. L ಬರಬೇಕು. ಸೊ ಹಾಗಾದರೆ ಇಲ್ಲಿ ಏನಿದೆ ನೋಡಿ 4 ಅಕ್ಷರ ಗುಂಪಿನಲ್ಲಿ, ಈ 4 ಅಕ್ಷರ ಗುಂಪಿನಲ್ಲಿ ಏನಿದೆ? NLL ಇದೆ. ಅಂದರೆ ಏನು ಬರಬೇಕಲ್ಲಿ? ಇಲ್ಲೆಲ್ಲ MNL ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಏನು ಬರಬೇಕು? M ಬರಬೇಕು. ಸೊ ಹಾಗಾದ್ರೆ M ಇದು ಈ ರೀತಿ ಅದು ಬರುತ್ತೆ ನೋಡಿ. LNM ಈ ರೀತಿ ಯಾವುದಿದೆ ನೋಡ್ಕೋರಿ. LNM. ಸೊ ಅಂದರೆ ಅರ್ಥ ನಮ್ಗೆ ಅಲ್ಲಿ ಒಂದೇ ಸರಿಯಾದ ಉತ್ತರ. ಕ್ಲಿಯರ್ ಆಯಿತಾ? ಈ ರೀತಿ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಪ್ರಶ್ನೆ ಬರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ನಿಮಗೊಂದು ಉದಾಹರಣೆ ತೋರಿಸಿದ್ದೀನಿ. ಕ್ಲಿಯರ್ ಆಯ್ತಲ್ಲ? MNLL ಮತ್ತು MNLL ಅಂತ ನಿಮಗೇನಾಗುತ್ತೆ ಪೂರ್ತಿ ಅದೊಂದು ವಾಕ್ಯವಾಗಿಬಿಡುತ್ತೆ. ಕ್ಲಿಯರ್ ಆಯ್ತಲ್ಲ? ಇದೆಲ್ಲ ಅಲ್ಫಾಬೆಟಿಕ್ ಪ್ರಕಾರನೇ ಬರುತ್ತೆ. ಅಲ್ಫಾಬೆಟಿಕ್ ಪ್ರಕಾರನೇ, ಅದಕ್ಕೆ ಲೆಟರ್ ಸೀರೀಸ್ ಅಂತ ಕರಿತೀವಿ ಇದನ್ನು. ಹೌದು. ಇದು ನಿಮ್ಗೆ 4 ಪ್ರಶ್ನೆಗಳಾದರೂ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಬಂದಿರ್ತವೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಒಂದು ಸಲ ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ, ನಮ್ಗೆ ಇನ್ನೂ ಒಂದು ಸಲ ಇಂಥವು ಬೇಕಾ, ಇನ್ನೂ ಬಹಳಷ್ಟು ಉದಾಹರಣೆಗಳು ಕೊಡಿ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಉದಾಹರಣೆಗಳನ್ನು ಇದನ್ನು ಕೊಡ್ತೀನಿ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ನೋಡಿ. ಇಲ್ಲಿ 2ನೇ ಕ್ವಶನನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದರೆ ಹೋದ ವರ್ಷ 22ನೇ ಕ್ವಶನ್ ಬಂದಿದೆ. ಇದು 21ನೇ ಕ್ವಶನ್ ಬಂದಿದೆ. ಹೋದ ವರ್ಷದ ಬಿಡಿಸ್ತಾ ಇದ್ದೀನಿ. ಸೊ ಇಲ್ಲಿ 2ನೇ ಕ್ವಶನ್ ಏನಿದೆ ನೋಡಿ. ಇಲ್ಲಿ A-BBC ಅಂತ ಇದೆ. ಹೌದ್ರಿ. ಇದು ಎಷ್ಟೆಷ್ಟು ಅಕ್ಷರ ಗುಂಪಾಗುತ್ತೆ ಅನ್ನೋದನ್ನು ಮೊದಲು ನೋಡ್ಕೊಳ್ಳೋಣ. ನೆಕ್ಸ್ಟ್ AA ಅಂತ ಇದೆ, CC ಅಂತ ಇದೆ, BB ಅಂತ ಇದೆ. ಇದನ್ನು ನೋಡ್ಕೊಂಬಿಡೋದು. ಇಲ್ಲಿ BB ಅಂತ ಇದೆ, ಇಲ್ಲಿ AA ಅಂತ ಇದೆ, ಇಲ್ಲಿ CC ಅಂತ ಇದೆ, ಇಲ್ಲಿ BB ಅಂತ ಇದೆ. ಇಲ್ಲಿ ಗೊತ್ತಾಗ್ಬಿಡ್ತೆ ನಮಗೆ.
ಕ್ಲಿಯರ್ ಆಯ್ತಲ್ಲ. ಇದು ನಾ ಆಗಲೇ ತೋರಿಸಿದ್ನಲ್ಲ ಆ ಮೆಥಡ್ದಲ್ಲಿ ಬರುತ್ತೆ. ಕೊನೆಯದಾಗಿ ಮೆಥಡ್ ಹೇಳಿದ್ ನೋಡಿ, ಎ ಬಿ ಬಿ ಸಿ ಸಿ, ಎ ಬಿ ಬಿ ಸಿ ಸಿ ಅಂತ ಹೇಳಿದ್ನಲ್ಲ ಆ ಮೆಥಡ್ನಲ್ಲಿ ಬರುತ್ತೆ. ನಿಮ್ಗೆ ಅದನ್ನು ತೋರಿಸಿದೆ ನಾ ಆಗಲೇ ಚಾರ್ಟ್ನಲ್ಲಿ ಹೇಳಿದೆನಲ್ಲ ಆ ಮೆಥಡ್ನಲ್ಲಿ ಬರುತ್ತೆ. ಹೌದು. ಸೊ ನೋಡಿ ಯಾವ ರೀತಿ ಹಂಗಾರೆ ಇದನ್ನು ನಾವು ನೋಡೋಣ ಏನು ಬರುತ್ತೆ ಅಲ್ಲಿ. ಇಲ್ಲಿ ಎ ಇದೆ. ಸೊ ಹಾಗಾದರೆ ಇದನ್ನು ಒಂದು ಸಲ ನಾವು ಬರ್ಕೊಂಡು ಬಿಡೋಣ, ನೋಡೋಣ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಎ ಡ್ಯಾಶ್ ಬಿ ಬಿ ಸಿ ಡ್ಯಾಶ್ ಎ ಬಿ, ಹೌದು, ಡ್ಯಾಶ್ ಸಿ ಸಿ ಎ ಡ್ಯಾಶ್ ಅಂತ ಇದೆ. ಹೌದು, ಅದನ್ನು ಕೆಳಗೆ ಬರಿತೀನಿ ಕಂಟಿನ್ಯೂ ಆಗಿ. ಸಿ ಸಿ ಎ ಅಂತ ಇದೆ, ಡ್ಯಾಶ್ ಇದೆ. ಆನಂತರ ಬಿ ಬಿ ಡ್ಯಾಶ್ ಸಿ ಅಂತ ಇದೆ. ಓಕೆ. ಸೊ ಈ ರೀತಿ ಪ್ರಶ್ನೆ ಇದೆ. ಅದನ್ನು ನೋಡೋಣ. ಇಲ್ಲಿ ಬಿ ಬಿ ಅಂತ ಇದೆ, ಇಲ್ಲಿ ಎ ಅಂತ ಇದೆ, ಇಲ್ಲಿ ಸಿ ಸಿ ಅಂತ ಇದೆ, ಇಲ್ಲಿ ಬಿ ಬಿ ಅಂತ ಇದೆ. ಸೊ ಹಾಗಾದರೆ ಎಲ್ಲಿ ಏನು ಬರಬೇಕು ನೋಡಿ. ಇಲ್ಲಿ ಎ ಅಂತ ಇದೆ, ಎ ಕ್ಲಿಯರಾ, ಎ ಬಿ ಬಿ ಇದೊಂದು ಗುಂಪು ಕರೆಕ್ಟ್ ಆಯಿತಾ. ಸೊ ಅಂದರೆ ಏನು ಬಂತಲ್ಲಿ ಆನ್ಸರು ನಮ್ಗೆ ಎ ಬಂತು. ಕ್ಲಿಯರಾ, ಇಲ್ಲಿ ಬರೀತೇನೆ ಎ ಬಂದದನ್ನು. ಓಕೆ, ಎ ಬಂತು. ಹಾಗಾದರೆ ಇಲ್ಲಿ ಎ ಬಿ ಬಿ ಅಂದರೆ ಇವು ಅದೇ ರೀತಿ ಸೇಮ್ ಬರಬೇಕು ಮುಂದಿನ ಗುಂಪು. ಹಾಗಾದ್ರೆ ಇಲ್ಲಿ ಸಿ ಎ ಅಂತ ಇದೆ, ಇದೊಂದು 4 ಅಕ್ಷರ ಗುಂಪಿದೆ ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಸಿ ಸಿ ಎ ಬರಬೇಕು. ಕ್ಲಿಯರಾ, ಸಿ ಬಂತಾ, ಸಿ ಸಿ ಎ ಬಂತು. ಸೊ ಇಲ್ಲಿ 4 ಈ ಅಕ್ಷರ ಗುಂಪು ನೋಡ್ಕೊಳ್ಳಿ, ಈ ಅಕ್ಷರ ಗುಂಪನ್ನು, ಈ 4 ಅಕ್ಷರ ಗುಂಪನ್ನು ಬಿ ಇದೆ, ಡ್ಯಾಶ್ ಸಿ ಸಿ ಇದೆ. ಸೊ ಅಂದರೆ ಅರ್ಥ ಏನು ಬರಬೇಕು, ಬಿ ಬಿ ಸಿ ಸಿ ಅಂತ ಬರಬೇಕು. ಸೊ ಅಲ್ಲಿ ಬಿ ಬಂತು. ಹೌದಾ, ಏನು ಎ ಸಿ ಬಿ ಅಂತ ಬಂತು. ಓಕೆ. ಸೊ ಹಾಗಾದರೆ ಇನ್ನು ನೆಕ್ಸ್ಟ್ ಇಲ್ಲೇನಿದೆ ಎ, ಹೌದ್ರಿ, ಇಲ್ಲಿ ಎ ಇದೆ. ಸೊ ನಂತರ ಅಲ್ಲಿ ಎ ಆದ ನಂತರ ಏನು ಬರುತ್ತೆ ಅಲ್ಲಿ ನಮ್ಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಹೌದ್ರಿ, ಬಿ ಬಿ ಅಂತ ಕ್ಲಿಯರ್ ಆಯಿತು. ಇನ್ನು ನಮಗಲ್ಲಿ ಸಿ ಸಿನೂ ಕ್ಲಿಯರ್ ಆಯಿತು. ಹೌದು, ಬಿ ಬಿ ನಮ್ಗೆ ಏನು ಬಂತು ಅಲ್ಲಿ ಬಿ ಬಿ ಅಂತ ಬಂದಾಗ ನೆಕ್ಸ್ಟ್ ನಮಗೇನು ಬರುತ್ತೆ ಅಲ್ಲಿ ಸಿ ಸಿ ಬರುತ್ತೆ. ಹೌದ್ರಿ, ಏನು ಬರುತ್ತೆ ಸಿ ಬಿ ಬಿ ಅಂತ ಇದೆ ಅಂದರೆ ಅಲ್ಲಿ ಏನು ಬರುತ್ತೆ ಸಿ ಸಿ ಅಂತ ಬರುತ್ತೆ. ಕ್ಲಿಯರಾ. ಸೊ ಅಂದರೆ ಇಲ್ಲಿ ಏನು ಬರಬೇಕು ನೋಡ್ಕೊಳ್ಳಿ, ನಮ್ಗೆ ಬಿ ಯಾವ ಆಪ್ಷನ್ಸ್ ಬರುತ್ತೆ ನೋಡಿ, ಕ್ಲಿಯರಾಗಿ ಒಂದು ಸಲ ನೋಡ್ಕೊಳ್ಳಿ ಅಲ್ಲಿ ಯಾವುದು ಬರುತ್ತೆ. ಇದನ್ನ ಇನ್ನೊಂದು ಸಲ ನಿಮ್ಗೆ ಹೇಳಿ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಹೌದ್ರಿ, ಇಲ್ಲಿ ನಮ್ಗೆ ಎ ಅಂತ ಇದೆ, ಇಲ್ಲಿ ಸಾರಿ ಎ ಅಂತ ಇದೆ, ಅಲ್ಲಿ ಏನೋ ಬರುತ್ತೆ. ಹೌದ್ರಿ, ಎ ಕ್ಲಿಯರಾ, ಎ ಬಂತು. ಹೌದು, ಬಿ ಬಿ ಇಲ್ಲಿ ಏನು ಬರುತ್ತೆ, ಇಲ್ಲಿ ಎ ಬಿ ಬಿ ಆಯ್ತು, ಇದು 4 ಅಕ್ಷರ ಗುಂಪು. ಓಕೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಸಿ ಸಿ ಎ ಅಂತಂದು ಇದು 4 ಅಕ್ಷರ ಗುಂಪು ಆಯಿತು. ಆಯಿತಾ. ಸೊ ಇಲ್ಲಿ ಏನು ಬರುತ್ತೆ ಬಿ ಸಿ ಸಿ ಅಂತ ಇದೆ, ಈ 4 ಅಕ್ಷರ ಗುಂಪು ನೋಡಿದಾಗ ಇಲ್ಲಿ ಬಿ ಬರುತ್ತೆ. ಹೌದು. ಸೊ ಇಲ್ಲಿ ಎ ಅಂತ ಇದೆ, ಅದಾ, ಇನ್ನು ಬಿ ಬಿ ಅಂತ ಇದೆ ಈ 4 ಅಕ್ಷರ ಗುಂಪಿನಲ್ಲಿ. ಸೊ ಅಂದರೆ ಇಲ್ಲಿ ಏನು ಬರುತ್ತೆ ಎ ಬಿ ಬಿ ಬಂತು. ಕೊನೆಯದಾಗಿ ಏನಿದೆ ಅಲ್ಲಿ ಸಿ ಇದೆ, ಸಿ ಇದೆ ಅಂದರೆ ಏನು ಬರುತ್ತೆ ಸಿನ ಬರುತ್ತೆ, ಸಿ ಸಿ. ಕ್ಲಿಯರಾ, ಸಿ ಸಿ ಅಂತ ಬರುತ್ತೆ, ಬಿ ಬಿ ಸಿ ಸಿ ಅಂದರೆ ಎ ಸಿ ಬಿ ಎ ಸಿ ಅಂತ ಎಲ್ಲಿದೆ ನೋಡಿ, ಎ ಸಿ ಬಿ ಎ ಸಿ ಆಪ್ಷನ್ ಎಲ್ಲಿದೆ, ಇಲ್ಲಿ 2ನೇದಿದೆ. ಕ್ಲಿಯರಾ, ಇದು ನಿಮ್ಗೆ ತಿಳಿತಾ. ಈ ರೀತಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಎ ಬಿ ಬಿ ಸಿ ಸಿ ಎ ಬಿ ಬಿ ಸಿ ಸಿ ಎ ಬಿ ಬಿ ಸಿ ಸಿ ಅಂತ ಈ ರೀತಿ ಏನಾಗುತ್ತೆ ನಿಮ್ಗೆ ಅಲ್ಲಿ ಬರುತ್ತೆ. ಕ್ಲಿಯರಾ. ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ. ಇದನ್ನು ಒಂದು ಸಲ ಏನು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸಲ ಮಾಡಿ ನೋಡಿ ನೀವು ಬೇಕಾದರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡಿ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಬಂದಾಗ ನಾವು ಇಲ್ಲಿ ಯಾವ ರೀತಿ ಪ್ರಶ್ನೆ ಕೊಟ್ಟಿದ್ದಾನೆ ನೋಡಿ, ಇದನ್ನ ಆಗಲೇ ನಾನು ತೋರಿಸಿದೆ ನಿಮಗೆ. ಹೌದ್ರಿ, ಇದನ್ನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ಬರುತ್ತೆ ನೋಡಿ. ಇಲ್ಲಿ ಏನಿದೆ ಮೊದಲು ನೋಡ್ಕೊಳ್ಳಿ, ಕೆ ಇದೆ. ಕ್ಲಿಯರಾ. ಇನ್ನು ನೆಕ್ಸ್ಟು ಇಲ್ಲಿ ಕೆ ಇದೆ, ಎಲ್ ಇದೆ. ಹೌದು, ಕೆ ಇದೆ, ಎಲ್ ಇದೆ. ಹಾಗಾದ್ರೆ ಇಲ್ಲಿ ಯಾವುದು ಬರಬೇಕು ನಮ್ಗೆ, ಜೆ ಕೆ ಎಲ್ 3 ಅಕ್ಷರದಲ್ಲಿ ಇದಾವೆ. ಜೆ ಕೆ ಎಲ್ 3 ಅಕ್ಷರ ಇದಾವೆ. ಇಲ್ಲಿ ಲಾಸ್ಟ್ ಕೆ ಎಲ್ ಇದೆ ಅಂದರೆ ಇಲ್ಲಿ ಜೆ ಇದೆ. ಸೊ ಈ ಕಡೆ ನೋಡ್ಕೊತ ಹೋಗಿ. ಇಲ್ಲಿ ಏನು ಬರುತ್ತೆ ಜೆ ಕೆ ಎಲ್. ಹೌದ್ರಿ, ಜೆ ಕೆ ಎಲ್ ನೋಡಿ, ಅಲ್ಫಾಬೆಟಿಕ್ ಸೀರಿಯಲ್ ಬರುತ್ತೆ, ಜೆ ಕೆ ಎಲ್. ಹೌದ್ರಿ, ಜೆ ಕೆ ಎಲ್ ಬಂತಾ. ಸೊ ಇಲ್ಲೇನಿದೆ ನೆಕ್ಸ್ಟ್ ಇದೊಂದು ಅಕ್ಷರ ಗುಂಪು ಆಯ್ತು ಇದು. ಕ್ಲಿಯರಾ. ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆ ಜೆ ಇದೆ, ಈ ಅಕ್ಷರ ಗುಂಪು ನೋಡ್ಕೊಳ್ಳೋದು. ಹೌದ್ರಿ, ಇದು 3 ಅಕ್ಷರ ಗುಂಪು ನೋಡೋದು. ಇದು 3 ಅಕ್ಷರ ಕ್ಲಿಯರ್ ಆಯಿತು, ಜೆ ಕೆ ಎಲ್ ಅಂದು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಜೆ ಕೆ ಇದೆ. ಸೊ ಇಲ್ಲೇನು ಬರಬೇಕು ಎಲ್ ಬರಬೇಕು. ಇದು ಒಂದು ಅಕ್ಷರ ಕಂಪ್ಲೀಟ್ ಆಯಿತು ನೋಡಿ ಮಾಡಿ. ಆನಂತರ ಏನಿದೆ ಜೆ
ಡ್ಯಾಶ್ ಎಲ್ಲಿದೆ ಜೆ ಕೆ ಬರುತ್ತೆ, ಅಂದರೆ ಇಲ್ಲಿ ಕೆ ಬಂತು, ಜೆ ಕೆ ಎಲ್ ಆಯಿತು. ಹಾಗಾದ್ರೆ ಕೆ ಎಲ್ ಅಂತ ಅಷ್ಟೇ ಇದೆ ಇಲ್ಲಿ. ಹಾಗಾದ್ರೆ ಏನು ಬರುತ್ತೆ, ಇಲ್ಲಿ ಜೆ ಬರುತ್ತೆ. ಹೌದು. ಸೊ ಹಂಗಾರೆ ಈ ಆಪ್ಷನ್ಸ್ ನೋಡಿ ಯಾವುದು, ಕೆ ಎಲ್ ಎಲ್ ಕೆ ಜೆ. ಹೌದ್ರಿ, ಈ ಆಪ್ಷನ್ಸ್ ನೋಡಿ ಎಲ್ಲಿದೆ, ಎಷ್ಟನೇದಿದೆ, ಕೆ ಎಲ್ ಎಲ್ ಕೆ ಜೆ, ಅಂದರೆ ಆಪ್ಷನ್ 2. ಕ್ಲಿಯರಾ? ಸೊ ಈ ರೀತಿ ನಿಮ್ಗೆ ಏನಾಗ್ತವಪ್ಪ ಅಂದರೆ ಪ್ರಶ್ನೆಗಳು ಬರುತ್ತೆ. ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾನೆ. ಇದನ್ನು ಸರಳವಾದಂಥ ಪ್ರಶ್ನೆ ಇದೆ, ಇದನ್ನು ನೀವು ಸುಲಭವಾಗಿ ಬರೀಬಹುದು. ಹೌದ್ರಿ, ಇಲ್ಲಿ ಸಿ ಡ್ಯಾಶ್ ಎ ಬಿ ಬಿ ಎ. ಹೌದ್ರಿ, ಇಲ್ಲಿ ನೋಡಿ ಏನು ಬರುತ್ತೆ, ಇದನ್ನು ನಾವು ಏನು ಹೇಳ್ತವಪ್ಪ ಅಂದ್ರೆ ಸಿ ಬಿ ಎ ಸಿ ಬಿ ಎ ಸಿ ಬಿ ಎ ಅಂತ ಬರುತ್ತೆ. ಹೌದ್ರಿ, ಅಂದರೆ ನಾನು ಆಗಲೇ ಏನು ಚಾರ್ಟ್ ತೋರಿಸಿದೆ ಅದರಲ್ಲಿ 6ನೇ ಮೆಥಡ್ ಇದೆ ನೋಡಿ, ಸಿ ಬಿ ಎ ಸಿ ಬಿ ಎ ಸಿ ಬಿ ಎ ಅಂತಂದಿದೆ. ಹೌದ್ರಿ, ಸೊ ಹಾಗೆ ಬರುತ್ತೆ ಏನೋ ನೋಡಿ, ಇದು ಸಿ ಬಿ ಎ ಸಿ ಬಿ ಎ ಸಿ ಬಿ ಎ ಇದೊಂದು ಕ್ಲಿಯರ್ ಆಯಿತಾ? ಹಾಂ, ಇದೊಂದು ಗುಂಪಾಯಿತು. ಓಕೆ, ಸೊ ಅನಂತರ ಏನು ಬರುತ್ತೆ ನೋಡಿ, ಸಿ ಬಿ ಎ ಇದು ಒಂದು ಗುಂಪಾಯಿತು. ಹೌದ್ರಿ, ಸೊ ನಂತರ ಇದು ನೋಡಿ ಸಿ ಬಿ ಎ ಬಂತ, ಇದು ಒಂದು ಗುಂಪಾಯಿತು. ಆನಂತರ ಇಲ್ಲಿ ಸಿ ಬಿ ಆಯಿತು, ಇದೊಂದು ಗುಂಪಾಯಿತು. ಆನಂತರ ಸಿ ಇದೆ, ಇಲ್ಲಿ ಬಿ ಬರುತ್ತೆ. ಕ್ಲಿಯರಾ? ಇದು ಒಂದು ಗುಂಪು, ಇದು ಒಂದು ಗುಂಪು. ಸೊ ಇಲ್ಲಿ ಇದು ಒಂದು ಗುಂಪು, ನೆಕ್ಸ್ಟ್ ಇದೊಂದು ಗುಂಪು ಆಗುತ್ತೆ. ಅಂದರೆ ಸಿ ಇಲ್ಲಿ ಏನೇನು ಬಂತು ರೀ ನೋಡಿ, ಬಿ ಇದೆ, ಆನಂತರ ಸಿ ಬಂದಿದೆ, ಸಿ ಬಂದಿದೆ, ಎ ಬಂದಿದೆ, ಬಿ ಬಂದಿದೆ. ಸೊ ಈ ಅಕ್ಷರ ಎಲ್ಲಿದೆ ನೋಡಿ, ಬಿ ಸಿ ಸಿ ಎ ಬಿ, ಅಂದರೆ 4ನೇ ಅಕ್ಷರ, ಇಲ್ಲಿ 4ನೇ ಆಪ್ಷನ್ ಸರಿಯಾದ ಉತ್ತರ, ಬಿ ಸಿ ಸಿ ಎ ಬಿ. ಕ್ಲಿಯರಾ? ಈ ರೀತಿ ನಿಮ್ಗೆ ಲೆಟ್ರ್ ಸಿರೀಸ್ ಬರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇದನ್ನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು, ಇನ್ನೊಂದು ಸಲ ನೋಡಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಎಕ್ಸ್ ವಾಯ್ ಇದೆ, ನಾನು ನಿಮ್ಗೆ ಆಗಲೇ ಉದಾಹರಣೆ ಒಂದು ತೋರಿಸಿದ್ದೀನಿ, ಅದೇ ರೀತಿ ಬರುತ್ತೆ. ಎಕ್ಸ್ ವಾಯ್ ಇದೆ. ಸೊ ಹಾಗಾದರೆ ಎಕ್ಸ್ ವಾಯ್ ಇದೆ ಅಂದರೆ ಇಲ್ಲಿ ಏನು ಬರುತ್ತೆ, ಎಕ್ಸ್ ವಾಯ್ ವಾಯ್ ಎಕ್ಸ್ ವಾಯ್ ವಾಯ್ ಅಂತ ಹೇಳಿದ್ದೇನೆ. ಎಕ್ಸ್ ವಾಯ್ ವಾಯ್ ಬರುತ್ತೆ, ಎಕ್ಸ್ ಎಕ್ಸ್ ವಾಯ್ ವಾಯ್ ಎಕ್ಸ್ ಎಕ್ಸ್ ವಾಯ್ ವಾಯ್ ಹಿಂಗೂ ಬರುತ್ತೆ. ಕೊನೆಯದಾಗಿ ಎಕ್ಸ್ ಎಕ್ಸ್ ಉಳ್ಕೊಳ್ತವೆ. ಹೌದ್ರಿ, ನೋಡಿ ಎಕ್ಸ್ ವಾಯ್ ಅಂದರೆ ಇದೊಂದು ಗುಂಪಾಯಿತು, ಎಕ್ಸ್ ವಾಯ್ ವಾಯ್ ಫಸ್ಟ್ನೇದು. ಹೌದ್ರಿ, ಆನಂತರ ಇಲ್ಲಿ ಎಕ್ಸ್ ಇದೆ ಅಂದರೆ ಇಲ್ಲೇನು ಬರುತ್ತೆ, ಕಂಟಿನ್ಯೂ ಆಗಿ ಎಕ್ಸ್ ಎಕ್ಸ್ ವಾಯ್ ವಾಯ್ ಇದೊಂದು 4 ಅಕ್ಷರ ಗುಂಪು ಬರುತ್ತೆ. ಹೌದ್ರಿ, ಕ್ಲಿಯರಾ? ಆನಂತರ ಇಲ್ಲೇನು ಬರುತ್ತೆ, ಎಕ್ಸ್ ಎಕ್ಸ್ ವಾಯ್ ವಾಯ್ ಬರುತ್ತೆ. ಅಂದರೆ ಕೊನೆಯದಾಗಿ ಇಲ್ಲಿ ಉಳ್ಕೋತು, ಅಂದರೆ ಇಲ್ಲೇನು ಬರುತ್ತೆ, ಎಕ್ಸ್ ವಾಯ್ ವಾಯ್ ಅಂತ ಮುಂದೆ ನಾವು ಹಚ್ಕೋಬೋದು ಬೇಕಾದರೆ, ಅಲ್ಲಿಲ್ಲ ಅಷ್ಟೇ ಕೇಳಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ಬಿಟ್ಬಿಡೋಣ. ಸೊ ಅಂದ್ರೆ ಅರ್ಥ ಈ ಆಪ್ಷನ್ ಎಲ್ಲಿದೆ ನೋಡಿ, ಎಕ್ಸ್ ವಾಯ್ ವಾಯ್ ಎಕ್ಸ್ ಎಕ್ಸ್ ವಾಯ್ ವಾಯ್ ಎಕ್ಸ್ ಎಕ್ಸ್ ವಾಯ್ ವಾಯ್ ಈ ರೀತಿ ಬರಬೇಕಾಗುತ್ತೆ. ಸೊ ಹಂಗೆ ಎಲ್ಲಿ ಬರುತ್ತೆ ನಮ್ಗೆ ವಾಯ್ ಎಕ್ಸ್ ಎಕ್ಸ್ ವಾಯ್ ಈ ರೀತಿ ಎಲ್ಲಿದೆ ನೋಡಿ, ವಾಯ್ ಎಕ್ಸ್ ಎಕ್ಸ್ ವಾಯ್ ನಮ್ಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಈ ಮೆಥಡ್ನಲ್ಲಿ ಬರುತ್ತೆ. ಇದನ್ನು ಕರೆಕ್ಟಾಗಿ ಆಗಲೇ ನಾನು ಹೇಳಿದ್ನೆಲ್ಲ ನಿಮಗೆ ಫಸ್ಟ್ಗೆ ಪೈಲಾನೇ ನಿಮ್ಗೊಂದು ಚಾರ್ಟ್ ತೋರಿಸಿದ್ದೀನಿ. ಆ ಚಾರ್ಟನ್ನು ಬರೆದಿಟ್ಕೊಳ್ಳಿ, ಅದ್ರ ಮ್ಯಾಗೆ ಖಂಡಿತವಾಗ್ಲೂ ನಿಮ್ಗೆ ಬರ್ತವೆ. ಆ ಚಾರ್ಟನ್ನು ನೀವು ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಅದನ್ನು ಒಂದು ಸಲ ಮಾಡಿ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಾಗ ಕಚ್ಚಾ ಪ್ರತಿಯಲ್ಲಿ ಅದು ಬರೆದಿಟ್ಕೊಂಡ್ಬಿಟ್ರೆ ಸರಳವಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ಈ ಥರ ಪ್ರಶ್ನೆ ಬಂದರೆ ಸುಲಭವಾಗಿ ಬರೀತಾರೆ. ನೋಡಿ ವಿಚಾರ ಮಾಡಿ, ಯಾಕಂದರೆ ನಿಮ್ಗೆ ಎಷ್ಟು ಒಂದು ಉತ್ತಮವಾದ ಸ್ಕಾಲರ್ಶಿಪ್ ಪಡೆಯತಕ್ಕಂಥ ಒಂದು ಸ್ಥಾನ ಸಿಕ್ಕಿದೆ. ಇದನ್ನು ನೀವು ಪಡಿತಾ ಹೊಂಟ್ರೆ ಪ್ರತಿ ವರ್ಷ ನಿಮಗೆ ಎಷ್ಟು ಅಮೌಂಟ್ ಜಮಾ ಆಗ್ತದೆ. ಸೊ ಇದನ್ನ ನೀವು ಅಷ್ಟೆಲ್ಲ ಒಂದು ಗುರಿ ಮುಟ್ಟಬೇಕಾದ್ರೆ, ಆ ಪರೀಕ್ಷೆಯನ್ನು ಗೆಲ್ಲಬೇಕಾದ್ರೆ ನೀವು ಈಗ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹೌದ್ರಿ, ಒಂದು ಸಲ ಮಾಡಿ ನೋಡಿ. ಓಕೆ, ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಇಷ್ಟು ನಿಮ್ಗೆ ಒಂದು ಉದಾಹರಣೆ ತೋರಿಸಿದ್ದೀನಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ.